ಮಹಿಳೆಯರಿಗಾಗಿನೇ ಮೇಡಮ್ ಪರಮ್ ವುಮೆನ್ ಹಾಸ್ಪಿಟಲ್ ಅಂತ ಉದ್ಘಾಟನೆ ಮಾಡಿದ್ರಿ. ನಿಮ್ಮಲ್ಲಿ ಏನೇನು ಸೌಲಭ್ಯಗಳಿದೆ ಮೇಡಮ್? ಇದು ಮಹಿಳೆಯರ ಮತ್ತು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಓಪನ್ ಮಾಡಿದ್ದೀವಿ. ಮೇಯ್ನ್ಲಿ ಸ್ತ್ರೀಯರಿಗೆ ಉಪಯೋಗ ಆಗುವಂತೆ, ನಾನು ಸ್ತ್ರೀರೋಗ ತಜ್ಞ ಆಗಿರೋದ್ರಿಂದ ಅವ್ರದ್ದು ಏನೇ ಆಗಲಿ ಹೆಣ್ಣು ಮಕ್ಕಳ ಕೊರತೆಗಳಿರ್ಬೋದು, ಒಂದು 9-10 ವರ್ಷದಿಂದ ಏನು 70 ವರ್ಷದೊಳಗಡೆ ಆ ಭಾಗದಲ್ಲಿ ಇರೋ ಕೊರತೆಗಳನ್ನ ಮೀರಿಸುತ್ತೆ. ಈ ಸುತ್ತಮುತ್ತ ಇದು ಸ್ವಲ್ಪ ಹಳ್ಳಿ, ಸ್ವಲ್ಪ ಯಲಹಂಕದಿಂದ ಈ ಕಡೆ ಇರೋದ್ರಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದು. ಇದು ಕ್ಲಿನಿಕ್ ಆಗಿರುತ್ತೆ. ಹಾಸ್ಪಿಟ್ಲು ಅಂದರೆ ಅಡ್ಮಿಷನ್ಸು ಆ ಥರ ಏನೂ ಇರೋದಿಲ್ಲ. ಫೆಸಿಲಿಟೀಸ್ ಅಂದರೆ ಇಲ್ಲಿ ಮೇಯ್ನ್ಲಿ ಸ್ತ್ರೀರೋಗ ತಜ್ಞರು ಮತ್ತು ಜನರಲ್ ಸರ್ಜನು ಅವರು ನಮ್ಮ ದೇಹದ ಭಾಗಗಳ ಸರ್ಜರಿ ರಿಲೇಟೆಡ್ ಇದನ್ನು ಮಾಡ್ತಾರೆ. ಮತ್ತು ಮಕ್ಕಳ ಡಾಕ್ಟ್ರು ಬರ್ತಾರೆ, ಚರ್ಮ ರೋಗ ತಜ್ಞರು ಮತ್ತು ಜನರಲ್ ಫಿಸಿಷಿಯನ್ನು, ಅವ್ರದ್ದೆಲ್ಲ ಸೌಲಭ್ಯಗಳು ಇರುತ್ತೆ. ಮತ್ತು ಲ್ಯಾಬ್ ಫೆಸಿಲಿಟೀಸು ಅರೌಂಡ್ 12 ಅವರ್ಸ್ ಫೆಸಿಲಿಟೀಸು, ಮತ್ತು ECG ಆಗಲಿ ಬೇರೆ ನಮಗೆ ಬೇಸಿಕ್ ಏನೇನು ಬೇಕು ಮಾನಿಟ್ರಿಂಗು ಅದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಚಾರ್ಜಸ್ ಏನಿದೆ, ಜೊತೆಗೆ ಇನಾಗ್ರಲ್ ಆಫರ್ ಏನಾದಿದೆಯಾ? ಚಾರ್ಜಸ್ಸು ನಾವು ಎಷ್ಟು ಮಿನಿಮಮ್ ಆಗುತ್ತೋ ಅದರಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಿದ್ದೀವಿ. ಕನ್ಸಲ್ಟೇಷನ್ ಫೀಸ್ ಎಲ್ಲ ಅದಿನ್ನೂ ನೋಡಬೇಕು. ಎಷ್ಟೇ ಬ್ರ್ಯಾಂಚ್ ಮೇಡಮ್ ಇದು ನಿಮ್ಮದು? ಏನಿದೆ? ಎಷ್ಟೇ ಬ್ರ್ಯಾಂಚ್? ಇಲ್ಲ ಇದು ಫಸ್ಟ್ ಬೇರೆ ಇನ್ನೇನು ನೆಕ್ಸ್ಟ್ ಪ್ಲ್ಯಾನ್ ಇದೆಯಾ ಮೇಡಮ್? ಇಲ್ಲ, ನೋಡೋಣ. ಆಶೀರ್ವಾದ. ಒಟ್ಟಾರೆ ಎಷ್ಟು ಕೆಪಾಸಿಟಿ ಇದೆ ಮೇಡಮ್? ಎಷ್ಟು ಜನ ಒಂದು ಟೈಮ್ಗೆ ಎಷ್ಟು ಜನ ಡಾಕ್ಟರ್ಸ್ ಎಲ್ಲ ಅವೈಲೇಬಲ್ ಇರ್ತಾರೆ? ಟೈಮಿಂಗ್ ಏನು? ಇಲ್ಲಿ ಅದೇ ಕನ್ಸಲ್ಟೇಷನ್ ರೂಮ್ಸ್ ಆ್ಯಕ್ಚುಲಿ 4 ಮಾಡಿದ್ದೀವಿ. ಸೊ ಅರೌಂಡ್ ದ ಕ್ಲಾಕ್ 9 to 9ವರೆಗೂ ಇರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ನಾವು ಒಂದು 2 ಅವರ್ಸು ಮತ್ತು ಮಧ್ಯೆ ಬೇರೆ ಕನ್ಸಲ್ಟೇಷನ್ಸ್ ಅವ್ರದ್ದು ಒಂದು 1 to 2 ಅವರ್ಸು ಬಂದು ಕೂರೋ ಥರ ಮಾಡಿದ್ದಾರೆ. ನಿಮ್ಮ ಹೆಸರು ಮೇಡಮ್? ಡಾಕ್ಟರ್ ಪಲ್ಲವಿ KN ಸ್ತ್ರೀರೋಗ. ಇದು ಪರಂ ಮಹಿಳೆ ಮತ್ತು ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಹೇಳಿ ಮಹಿಳೆಯರಿಗೆ ಮಾತ್ರ ಎಲ್ಲರಿಗೂ ಏನು ಮೇನ್ಲಿ ಅದು ಮಹಿಳೆಯರಿಗೆ ಅವ್ರಿಗೆ ಮಾತ್ರ ಅಂತ ಅಲ್ಲ, ಮಲ್ಟಿ ಸ್ಪೆಷಾಲಿಟಿ ಎಲ್ಲ ಇದು ಇರ್ತದೆ. ನಮ್ಮಲ್ಲಿ ಜನರಲ್ ಸರ್ಜನ್ ಆಗಲಿ ಮಹಿಳೆಯರು ಬಿಟ್ಟು ಜನರಲ್ ಸರ್ಜನ್ ಇರ್ತಾರೆ, ಮನೋರೋಗ ತಜ್ಞರು ಇರ್ತಾರೆ, ಮಕ್ಕಳ ತಜ್ಞರು ಇರ್ತಾರೆ, ಚರ್ಮ ರೋಗ ತಜ್ಞರು, ಜನರಲ್ ಪ್ರಾಕ್ಟೀಸ್ನರ್ ಇರ್ತಾರೆ. ಜೊತೆಗೆ ಫಾರ್ಮಸಿ, ಇನ್ ಹೌಸ್ ಫಾರ್ಮಸಿ ಇರ್ತದೆ, ಲ್ಯಾಬೊರೇಟ್ರಿ ಇರ್ತದೆ. ಲ್ಯಾಬೊರೇಟ್ರಿ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆ ರಾತ್ರಿ 9 ಗಂಟೆ ಇರ್ತದೆ. ಮತ್ತು ಟೇ ಕೇರ್ ಸೆಂಟರ್ ಬೆಳಗ್ಗೆ ಬಂದುಬಿಟ್ಟು ಚಿಕಿತ್ಸೆ ತಗೊಂಡು ಸಂಜೆ ಮನೆಗೆ ಹೋಗೋದು. ತುಂಬ ದಿನ ಏನಾಗುತ್ತೆ ಅಂದರೆ ಮನೆಗೆ ರಾತ್ರಿ ಮನೆಗೆ ಹೋಗಲೇಬೇಕಾಗುತ್ತೆ, ಅಡ್ಮಿಟ್ ಆಗಿ ಎಲ್ಲ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಇಂಜೆಕ್ಷನ್ ಬೆಳಗ್ಗೆ ಸಂಜೆ ಟ್ರೀಟ್ಮೆಂಟ್ ತೊಗೊಂಡು ಹೋಗೋದು. ಮತ್ತು ಒಂದು ಪ್ರೊಸೀಜರ್ ರೂಮ್ ಅಂತ ಮೈನರ್ ಪ್ರೊಸೀಜರ್ಸು ಬಂದುಬಿಟ್ಟು ಒಂದು ಕಬಡ್ಡಿ ಆಟೋದಾಗಲಿ, ಗಾಯಗಳಿಗೆ ಚಿಕಿತ್ಸೆ ಕೊಡೋದಾಗಲಿ, ಸಣ್ಣ ಪುಟ್ಟ ಗಂಟುಗಳು ಆಪ್ರೇಷನ್ ಮಾಡೋದು ಅವೆಲ್ಲ ಇಲ್ಲಿ ಮಾಡಲಾಗುತ್ತೆ. ಮತ್ತು ಮುಂದೆ ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ನು ಆಗಿ ಆ್ಯಡ್ ಮಾಡೋಣ ಅಂತ ಮುಂದೆ ಒಂದು ಪ್ಲ್ಯಾನ್ ಇದೆ. ನಿಮ್ಮ ಹೆಸರು ಸರ್? ಡಾಕ್ಟರ್ ಅನಿಲ್ ರಾಜು. ನಾವು ಜನರಲ್ ಸರ್ಜನ್, ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್.